ಹಾಯ್ ಗಾಯ್ಸ್. ಇವತ್ತು ಕಾಂತಾರ ಮೂವಿ ನೋಡೋಕ್ಕೆ ನಾವು ಶಿವಮೊಗ್ಗದಲ್ಲಿರೋ ಮಲ್ಲಿಕಾರ್ಜುನ್ ಥಿಯೇಟರ್ಗೆ ಹೋಗಿದ್ವಿ. ಅಲ್ಲಿ ಪರವಾಗಿಲ್ಲ, ನೀಟ್ನೆಸ್ ಎಲ್ಲ ಮೇಂಟೈನ್ಡ್ ಆಗಿತ್ತು. ಸಿಸ್ಟಮ್ಯಾಟಿಕ್ ಕೂಡ ಅಂತಲೂ ಹೇಳ್ಬೋದು. ಬಟ್ ಎಲ್ಲ ಮೇಂಟೈನ್ಡ್ ಆಗಿತ್ತು. ಆ್ಯಂಡ್ ಇಲ್ಲಿ ನಾವು ಬೈಕ್ ಪಾರ್ಕಿಂಗ್ ಕೂಡ ಇಲ್ಲಿ ನೋಡ್ಬೋದು. ಬೈಕ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಫ್ರೀ ಅಂತೂ ಇಲ್ಲ, ಅಲ್ಲಿ ನಿಮಗೆ 50 ರೂಪಾಯಿ ಕಲೆಕ್ಟ್ ಮಾಡ್ಕೊತಾರೆ ಚಾರ್ಜಸ್ಗೋಸ್ಕರ. ಬಟ್ ಇಲ್ಲಿನ ಸಿಬ್ಬಂದಿ ಸ್ವಲ್ಪ ಕೂಲ್ ಅಂತ ಅನ್ಬೋದು, ಅಥವಾ ರೋಡ್ ಕೂಡ ಹೇಳ್ಬೋದು. ಪರವಾಗಿಲ್ಲ, ಆದರೂ ಓಕೆ. ಆ್ಯಂಡ್ ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ಮೂವಿ ಶುರು ಆಗಿರುತ್ತೆ. ಇಲ್ಲಿ ಮೂವಿ ಶುರು ಆದರೂ ಕೂಡ ಲೈಕ್ 10:30 ಮೂವಿ ಶುರು ಆಗಿತ್ತು. ಬಟ್ ಆದರೂ 10 ಮುಕ್ಕಾಲಿ ಲೈಟ್ ಆಫ್ ಮಾಡಿದರೆ. ಸೊ 1/4 ಗಂಟೆ 10 ನಿಮಿಷ ಎಲ್ಲ ಪೂರ್ತಿ ಲೈಟ್ ರನ್ನಿಂಗಲ್ಲೇ ಮೂವಿ ಓಡಿದೆ. ಸಿಸ್ಟಮ್ಯಾಟಿಕ್ ಟೈಮ್ ಅಂತ ಏನೂ ಇಲ್ಲ. ಆ್ಯಂಡ್ ಲೈಟ್ ಆಫ್ ಆದಮೇಲೂ ಕೂಡ ಜನ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಇದರಿಂದ ತುಂಬ ಡಿಸ್ಟರ್ಬೆನ್ಸಿ ಅನಿಸ್ತು. ಆ್ಯಂಡ್ ಪರವಾಗಿಲ್ಲ, ಮೂವೀಸ್ ನೋಡೋಕ್ಕಾಗಲಿ, ವ್ಯೂಸ್ ಆಗಲಿ ಓಕೆ ಅಂತಲೇ ಹೇಳ್ಬೋದು. ಸೌಂಡ್ ಎಫೆಕ್ಟ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಅಷ್ಟೊಂದು ಎಫೆಕ್ಟ್ ಅಂತ ಸೌಂಡ್ ಅಂತ ಏನು ಅನಿಸಿಲ್ಲ. ಆ್ಯಂಡ್ ನೀವು ಬಾಲ್ಕನಿ ತೊಗೊಳೋದು ಅಷ್ಟೊಂದು ಯೂಸ್ ಅಲ್ಲ ಅನಿಸುತ್ತೆ ಇವಾಗ. ಯಾಕಂದರೆ ನೀವು ಮೂವಿ ನೋಡಬೇಕು ಥಿಯೇಟ್ರಿಗೆ ಬಂದರೆ, ನೀವು ಫಸ್ಟ್ ಕ್ಲಾಸಲ್ಲಿ ತೊಗೊಂಡು ಫ್ರೆಂಡ್ಸ್ಗಳ ಹತ್ರ ಕೂತ್ಕೊಳ್ಳೋದೇ ವಾಸಿ. ಬಿಕಾಸ್ ನೀವು ಬಾಲ್ಕನಿ ಅಂತ ದೂರ ಹೋದರೆ ಚಿಕ್ಕದಾಗಿ ಸ್ಕ್ರೀನು, ಅದೇ ನೀವು ಫ್ರಂಟಲ್ಲಿ ಕೂತ್ಕೊಂಡ್ರೆ ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೋದು. ಸೊ ನನ್ನ ರೆಕಮೆಂಡೇಶನ್ ಆದಷ್ಟು ನೀವು ಫ್ರಂಟಲ್ಲೇ ನೀವು ಟ್ರೈ ಮಾಡಿ. ಸ್ವಲ್ಪ ಆರಾಮಿಗೆ ಲೀನಾಗಿ ಕೂಡ ನೀವು ನೋಡ್ಬೋದು. ಆ್ಯಂಡ್ ಮೂವಿ ಅಂತ ಹೇಳಕ್ಕೆ ಬಂದರೆ, ಮೂವಿ ಏಕ್ದಮ್ ಮಸ್ತ್. ಈಗಿನ ಕಂಪೇರೇಟಿವ್ ಮೂವೀಸಲ್ಲಿ ಇಂಥ ಮೂವೀಸು ಇನ್ನೂ ಜಾಸ್ತಿ ಆಗಬೇಕು. ಬಿಕಾಸ್ ಬೇರೆ ಮೂವೀಸೆಲ್ಲ ಬರೀ ಶೋ ಅಪ್ ಬಿಲ್ಡಪ್ ಎಲ್ಲ ಇದೆ. ಅದು ಬಿಟ್ಟರೆ ಇಂಥ ಮೂವೀಸಲ್ಲಿ ಲೈಕ್ ಕಲ್ಚರಲ್ ಎಲ್ಲ ಪ್ರೊಪಗಾಂಡ ಈ ಥರ ಹರಡೋಕೆ ಚೆನ್ನಾಗಿದೆ. ಲೈಕ್ ಏನು ಕಲ್ಚರ್ ಇದೆಯೋ ಇಂಡಿಯನ್ ಕಲ್ಚರು, ಅದ್ರ ರಿಲೇಟಿವ್ ಸ್ವಲ್ಪ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಗೈಸ್.